ಹಾಯ್ ಎಲ್ಲರಿಗೂ ನಮಸ್ಕಾರ. ಶ್ರೀ ಸಿರಿ ಪಾಕಶಾಲೆಗೆ ಸ್ವಾಗತ. ಈ ವಿಡಿಯೋಲಿ ನಾನು ತೋರಿಸ್ತಾ ಇರುವಂತಹ ರೆಸಿಪಿ ಶೇಂಗಾ ಚಟ್ನಿ. ಈ ಚಟ್ನಿನ ಹೇಗೆ ಮಾಡ್ತೀನಿ ಅಂತೇಳಿ ಕಂಪ್ಲೀಟಾಗಿ ವಿಡಿಯೋಲಿ ತೋರಿಸಿದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ನೀವೇನಾದರೂ ನನ್ನ ಚಾನಲ್ನಲ್ಲಿ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿನ್ನೆ ವಿಡಿಯೋಲಿ ನಾನು ಉದ್ದಿನ ವಡೆನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ನೀವು ಉದ್ದಿನ ವಡೆ ರೆಸಿಪಿನ ನೋಡ್ಕೊಳ್ಬೋದು. ಹಾಗೆಯೇ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ನೋಡೋಣ ಚಟ್ನಿನ ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹುರ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಾಕ್ಕೊಳ್ಬಾರ್ದು, ಹಸಿಮೆಣಸಿನ್ಕಾಯಿನ ಮುರಿದ್ಬಿಟ್ಟೆ ಹಾಕಬೇಕು, ಪಟ್ಟಂತ ಸಿಡಿದ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಒಂದೆರಡು ಹನಿಯಷ್ಟು ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಅಸಿಡಿಟಿ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಹೋಟೆಲ್ಗಳಲ್ಲಿ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡೋದಿಲ್ಲ, ಡೈರೆಕ್ಟ್ ಹಾಗೆಯೇ ರುಬ್ಲಿಕ್ಕೆ ಹಾಕಿಬಿಡ್ತಾರೆ. ಅದಕ್ಕೆ ನಾವು ಹೋಟೆಲ್ಲೇನಾದರೂ ಊಟ ಮಾಡಿದ್ರೆ ಎದೆ ಉರಿ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನಾವು ಯಾವಾಗಲೂ ಕೂಡ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡೇ ಬಳಸಬೇಕು. ನಾನಿಲ್ಲಿ 5 ಜನಕ್ಕೆ ಆಗುವಷ್ಟು ಚಟ್ನಿನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲದೂ ಕೂಡ ಫ್ರೈ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಶೇಂಗಾ ಹಸಿ ಇರಬಾರ್ದು, ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ರೀತಿ ಶೇಂಗಾ ಬೀಜನ ಹುರ್ಕೊಳ್ಬೇಕು ನಾವು. ಇವಾಗ ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋರು ತುಂಬ ಜನನೇ ಕೆಲವೊಂದೊಂದು ಸಮಸ್ಯೆನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಪಾಪ ತುಂಬ ಜನ ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರ್ತಾರೆ. ಹಾಗೆಯೇ ನೋಡಿ ಕಲಿಯೋರು ತುಂಬ ಜನ ಇರ್ತಾರೆ. ಅವರಿಗೆ ನಾವು ಮೋಸ ಮಾಡಿದಾಗತ್ತೆ. ಅಂಥದ್ರಲ್ಲಿ ಕೆಲವರು ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಹಂಚ ಮೇಲೆ ಹಾಕಿದ್ರೆ ರೊಟ್ಟಿ ಆಗುತ್ತೆ, ಅದೇ ರೀತಿ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಚಪಾತಿ ಆಗುತ್ತೆ ಅಂತೇಳಿ ಸುಮ್ಮನೆ ಸುಳ್ಳನ್ನೆಲ್ಲ ಹೇಳಿ ಅವರಿಗೆ ತುಂಬ ದಾರಿ ತಪ್ಪಿಸ್ತಾ ಇದ್ದಾರೆ. ನಾನು ರೀಸೆಂಟಾಗಿ ನನ್ನ ತಂಗಿಯ ವಿಡಿಯೋ ಕಳಿಸಿದ್ಲು, ನೋಡೋಣ ಅಂತ ನೋಡಿದ್ದು. ದೋಸೆ ಹಾಕಿದಾಗಲೇ ಒಂದು ಶೇಪ್ ಇತ್ತು, ಆದರೆ ಅದು ರೊಟ್ಟಿಯಾಗಿ ಬದಲಾದಾಗ ಇನ್ನೊಂದೇ ಶೇಪ್ ಆಗಿತ್ತದು. ಕೇವಲ ವ್ಯೂಸ್ಗೋಸ್ಕರ ನಾವು ಈ ರೀತಿ ಫೇಕ್ ವಿಡಿಯೋನ ಹಾಕ್ತಾ ಹೋದರೆ ಒಂದಲ್ಲ ಒಂದಿನ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾದಾಗ ನಮ್ಮಂಥ ಯೂಟ್ಯೂಬರ್ಸ್ ವಿಡಿಯೋನ ನೋಡಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ದಯವಿಟ್ಟು ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ, ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಕರೆಕ್ಟಾಗಿ ವರ್ಕ್ ಮಾಡಿ, ಅದೇ ರೀತಿ ಒಳ್ಳೊಳ್ಳೆ ವಿಡಿಯೋನ ಹಾಕಿ ಅಪ್ಲೋಡ್ ಮಾಡಿ. ಆದರೆ ಈ ರೀತಿ ಫೇಕ್ ವಿಡಿಯೋ ಎಲ್ಲ ಹಾಕಿ ಅಡುಗೆ ಬರದೇ ಇರೋರಿಗೆಲ್ಲ ಹಾಳು ಮಾಡೋಕ್ಕೆ ಹೋಗ್ಬಿಡ್ರಿ. ಒಂದು ಪದಾರ್ಥ ವೇಸ್ಟ್ ಆದ್ರೂ ಅದನ್ನು ಎಸಲಿಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ತೋರಿಸೋದಿದ್ರೆ ಯಾವ ರೀತಿ ಆಗುತ್ತೋ ರೆಸಿಪಿ ಅದನ್ನೇ ತೋರಿಸಿ, ಪರವಾಗಿಲ್ಲ. ಆದರೆ ತುಂಬ ಚೆನ್ನಾಗಾಗುತ್ತೆ, ನಿಮಗೆ ದೋಸೆ ಥರ ಅನಿಸೋದೇ ಇಲ್ಲ, ರೊಟ್ಟಿ ಆಗಿಬಿಡತ್ತೆ ಅಂತೆಲ್ಲ ಹೇಳೋಕ್ಕೆ ಹೋಗ್ಬಿಡಿ. ಅದು ಬರೋದೇ ಇಲ್ಲ. ದೋಸೆ ಅಂತಂದರೆ ದೋಸೆನೇ ಆಗೋದು. ಗೋಧಿ ಹಿಟ್ಟನ್ನು ಕಲಸಿ ಹಾಕಿದ್ರೆ ಅದು ದೋಸೆನೇ ಆಗೋದು. ಜೋಳದ ಹಿಟ್ಟಲ್ಲಂತೂ ದೇವರಿಗೆ ಗೊತ್ತು ಅದು ಏನಾಗಿರುತ್ತೆ ಅಂತ. ನಾನು ಇಷ್ಟಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರವಾಗಿಲ್ಲ, ಅವರೆಲ್ಲ ಸರಿ ಮಾಡ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ಮಾತ್ರ ಕರೆಕ್ಟಾಗಿ ಮಾಡಿ ರೆಸಿಪಿನ ಶೂಟ್ ಮಾಡಿ ಅದು ಹೇಗಿರುತ್ತೋ ಹಾಗೆಯೇ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರನಾದರೂ ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೀವೆಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ರೆಸಿಪಿಗಳು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಸುಮಾರು 5 ವರ್ಷಗಳಿಂದ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಇನ್ನೊಂದು ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ಅಷ್ಟೇ ನಾನು ಹೇಗೆ ಮಾಡಿದ್ದೀನೋ ಹಾಗೆಯೇ ತೋರಿಸಿದ್ದೀನಿ ಹೊರತು ಫೇಕ್ ವಿಡಿಯೋಗಳೆಲ್ಲ ನಂದು ಒಂದು ಕೂಡ ಇಲ್ಲ. ಬೇಕಿದ್ದರೆ ನೀವು ಚೆಕ್ ಮಾಡ್ಬೋದು. ನಾನು ನೆಕ್ಸ್ಟ್ ಹೇಳ್ತೀನಿ ಯಾವ ಚಾನಲ್ ಅಂತ. ಈಗ ನಾನು ಎಲ್ಲದನ್ನು ಕೂಡ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡಿರೋ ಹಾಗೆ ಹುಣಸೆಹಣ್ಣು, ಉಪ್ಪು ಮತ್ತು ಕಡಲೆ, ಶೇಂಗಾ, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಕಾಯಿನ ಹಾಕೋದು ಬೇಡ, ಹಾಗೆಯೇ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಮೇಲೆ ಪೂರ್ತಿ ನೈಸಾಗಿರಬೇಕು. ಆ ರೀತಿ ಆದಮೇಲೆ ನಾನು ಇದಕ್ಕೆ ಕಾಯಿನ ಸೇರಿಸ್ಬಿಟ್ಟು ಮತ್ತು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ತೀನಿ. ನೋಡಿ, ಈ ರೀತಿ ಸ್ವಲ್ಪ ಒಣಗಿರೋದನ್ನೇ, ಅಂದರೆ ನಾವು ಡೈರೆಕ್ಟ್ ಹೇಗೆ ಹುರಿದಿರ್ತೀವೋ ಹಾಗೆಯೇ ಪೌಡ್ರ್ ಮಾಡ್ಕೊಳ್ಬೇಕು. ಇದನ್ನು ತುಂಬ ಚೆನ್ನಾಗಾಗುತ್ತೆ. ಕಾಯಿ ತುರಿ ತರಿಯಾಗಿರಬೇಕು, ತುಂಬ ನೈಸ್ ಆಗಬಾರ್ದು. ಅದಕ್ಕೋಸ್ಕರ ಲಾಸ್ಟಲ್ಲಿ ಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ಮತ್ತು ನಾನು ಆ ವಿಡಿಯೋ ಬಗ್ಗೆ ಹೇಳೋದಾದರೆ ಅವ್ರು ಯಾವ ಯೂಟ್ಯೂಬ್ ಚಾನಲ್ ಅಂತ ನನಗೆ ನೆನಪಿಲ್ಲ, ಯಾರು ಅಂತ ಗೊತ್ತಿಲ್ಲ. ಆದರೆ ದೋಸೆ ಹಿಟ್ಟನ್ನು ಕಲಿಸ್ಬಿಟ್ಟು ದೋಸೆ ಹಾಕಿದಾಗ ಅದು
ತೂತು ಕಾಣಿಸ್ತಾ ಇತ್ತು ದೋಸೆಗೆ. ಆದರೆ ಚಪಾತಿಯಾಗಿ ಬದಲಾದಾಗ ಹೇಗೆ ಅದು ಹೋಲೆಲ್ಲ ಹೋಗ್ಬಿಡತ್ತೆ ಅಲ್ವಾ? ಇದನ್ನೆಲ್ಲ ನಾವು ನೋಡ್ಕೊಳ್ಬೇಕು. ಮತ್ತು ಅವ್ರು ಮಾಡಿರೋದು ಏನಪ್ಪ ಅಂತಂದರೆ ದೋಸೆ ಹಾಕಿದಾಗ ಶೇಪು ಚಿಕ್ಕದಾಗಿತ್ತು. ಚಪಾತಿ ಮಾಡಿ ಮತ್ತು ಅರ್ಧ ಎಡಿಟಿಂಗ್ ಮಾಡಿ ಅದನ್ನು ಸ್ವಲ್ಪ ಬೆಂದಾದಮೇಲೆ ಚಪಾತಿ ಹಾಕಿದ್ದಾರೆ. ಅದು ಕರೆಕ್ಟಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಅಲ್ಲ ಫೇಕ್ ವಿಡಿಯೋ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಎಂಥವ್ರಿಗಾದ್ರೂ ಗೊತ್ತಾಗುತ್ತೆ. ಇದ್ದಿದ್ರಲ್ಲೂ ಯೂಟ್ಯೂಬರ್ಸಿಗೆ ಕರೆಕ್ಟಾಗಿ ಗೊತ್ತಾಗೇ ಆಗುತ್ತೆ. ತುಂಬ ಜನ ಮಾಡಿರ್ತಾರೆ, ಪ್ರಯತ್ನ ಮಾಡಿರ್ತಾರೆ, ಅಡುಗೆ ಎಲ್ಲ ವೇಸ್ಟ್ ಆಗಿರುತ್ತೆ ಎಸ್ತಿರ್ತಾರೆ. ನನ್ನ ತಂಗಿನೂ ಹಾಗೆಯೇ ಮೊನ್ನೆ ಬಂದ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಅದಷ್ಟೂ ಡಸ್ಟ್ಬಿನ್ಗೆ ಹಾಕಿದ್ದಾಳೆ. ಯಾಕೆ ಈ ಥರ ಫೇಕ್ ವಿಡಿಯೋ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಪರವಾಗಿಲ್ಲ ಬಿಡಿ. ಈಗ ಚಟ್ನಿನ ಕಂಪ್ಲೀಟಾಗಿ ತೋರಿಸೋಣ ಬನ್ನಿ. ನೋಡಿ, ಈ ಥರ ಡ್ರೈ ಪೌಡ್ರನ್ನ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಕಾಯಿ ತುರಿನ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಚಟ್ನಿ. ಕೊತ್ತಂಬರಿ ಸೊಪ್ಪನ್ನು ಯಾವಾಗಲೂ ಲಾಸ್ಟಲ್ಲಿ ಹಾಕಬೇಕು. ಫಸ್ಟ್ ಹಾಕಿದ್ರೆ ಅದು ಪೂರ್ತಿ ನೈಸಾಗಿ ಹೋಗ್ಬಿಡುತ್ತೆ. ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತೆ. ಗ್ರೀನ್ ಥರ ಕಾಣಿಸುತ್ತೆ ಚಟ್ನಿ. ಆ ರೀತಿ ಕಾಣಬಾರ್ದು. ಎಲ್ಲೆಲ್ಲೋ ಒಂದು ಸ್ವಲ್ಪ ಸ್ವಲ್ಪ ರವೆ ರವೆ ಥರ ನಮಗೆ ಕೊತ್ತಂಬರಿ ಸೊಪ್ಪೆ ಆಗಲಿ ಕರಿಬೇವಿನ ಸೊಪ್ಪೆ ಆಗಲಿ ಕಾಣಬೇಕು. ಇದೇ ರೀತಿ ಪುದೀನ ಚಟ್ನಿ, ಕರಿಬೇವಿನ ಚಟ್ನಿ ಎಲ್ಲ ಸಪ್ರೇಟಾಗಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ನೆಕ್ಸ್ಟ್ ಬರೋವಂತಹ ದಿನಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ನೋಡಿ, ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವಿಲ್ಲಿ ಸೇರಿಸ್ಕೋಬೋದು. ನಾನು ಸ್ವಲ್ಪ ಗಟ್ಟಿ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಅಂತ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇಡ್ಲಿಗೆ, ವಡೆಗೆ, ಹಾಗೆಯೇ ದೋಸೆಗೂ ಕೂಡ ಸೂಪರಾಗಿರುತ್ತೆ. ಗಟ್ಟಿ ಚಟ್ನಿ ಇದ್ರಂತೂ ಸಖತ್ತಾಗಿರುತ್ತೆ ಮಾತ್ರ ದೋಸೆ, ಇಡ್ಲಿ ಎಲ್ಲ. ನೋಡಿ, ಎಷ್ಟು ಸಾಕೋ ಅಷ್ಟು ಮಾತ್ರ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ಒಳ್ಳೆ ರೆಸಿಪೀಸ್ನ ನಾನು ತೋರಿಸ್ತಾ ಇದ್ದೀನಿ ಬನ್ನಿ. ಹಾಗೆಯೇ ಸಾಂಬಾರು ರೆಸಿಪಿಗಳು ಹಾಗೆ ಹಬ್ಬದ ಅಡುಗೆಗಳನ್ನೆಲ್ಲ ತೋರಿಸೋಣ ಅಂತ ಮಾಡಿದ್ದೀನಿ. ನಾಳೆಯಿಂದ ನೋಡೋಣ, ಟ್ರೈ ಮಾಡ್ತೀನಿ. ಹಬ್ಬಗಳಿಗೆ ಸಂಬಂಧಪಟ್ಟಂತೆ ರೆಸಿಪಿಗಳನ್ನೆಲ್ಲ ನಾನು ಶೂಟ್ ಮಾಡೋಣ ಅಂತಿದ್ದೀನಿ. ನೋಡಿ, ಈಗ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು 1-2 ರೌಂಡು ಮಾಡಿಸಿದ್ರೆ ಸಾಕಾಗುತ್ತೆ. ತುಂಬ ನೈಸಾಗಿ ರುಬ್ಕೊಳ್ಬಾರ್ದು. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನೋಡಿ ಈ ರೀತಿ ಹಾಕ್ಕೊಂಡು ನಾನು ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ. 2 ರೌಂಡ್ ಹಾಕಿದ್ರೆ ಸಾಕು. ನೆನ್ನೆ ಮಾಡಿರೋ ವಡೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಉದ್ದಿನ ವಡೆ. ಹಾಗೆಯೇ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವೊಬ್ಬೊಬ್ಬರು ಫೋನ್ ಮಾಡಿ ಮತ್ತು ವಾಟ್ಸಪ್ ಮೆಸೇಜ್ ಮಾಡಿ ಹೇಳಿದ್ದಾರೆ ತುಂಬ ಚೆನ್ನಾಗಾಗಿದೆ ಅಂತೇಳಿ. ಹಾಗೆ ಕೆಲವರು ಆ ವಡೆ ರೆಸಿಪಿಗೂ ಕೂಡ ಅದೇ ರೀತಿ ಮಾಡಿರ್ತಾರೆ. ಹಾಕುವಾಗಲೇ ಒಂದು ರೀತಿ ಇರುತ್ತೆ, ಅವ್ರು ತೋರಿಸುವಾಗಲೇ ಹೋಟೆಲಿಂದ ತಂದಿರೋಂಥದ್ದಾಗಿರುತ್ತೆ. ಬನ್ನಿ, ನಮ್ಮ ಚಟ್ನಿ ರೆಡಿಯಾಗಿದೆ. ನೋಡಿ, ಚಟ್ನಿ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಸಾಸಿವೆ, ಜೀರಿಗೆ ಹಾಗೆ ಸ್ವಲ್ಪ ಹಿಂಗು, 2 ಒಣಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆನೂ ಕೂಡ ಆ್ಯಡ್ ಮಾಡ್ಬೋದು. ನಿಮ್ಮೆಲ್ಲರಿಗೂ ಈ ಚಟ್ನಿ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.